ಯಾವತ್ತಾರು ಪ್ಯಾನ್ ಕಾರ್ಡಲ್ಲಿರೋ ನಂಬರ್ಸ್ದು ಮೀನಿಂಗ್ ಏನಂತ ಯೋಚನೆ ಮಾಡಿದ್ದೀರಾ? ಇವತ್ತು ಪ್ಯಾನ್ ಕಾರ್ಡಲ್ಲಿರೋ ನಂಬರ್ಸ್ದು ಕರೆಕ್ಟ್ ಮೀನಿಂಗ್ ತಿಳ್ಕೊಳ್ಳೋಣ ಬನ್ನಿ. ಯಾಕಂದ್ರೆ ಈಸಿಯಾಗಿ ಜ್ಞಾಪಕ ಇಟ್ಕೋಬಹುದು. ಎಲ್ಲ ಪ್ಯಾನ್ ಕಾರ್ಡ್ ನಂಬರ್ಸ್ ಅಲ್ಲಿ ಟೋಟಲ್ ಆಗಿ 10 ಕ್ಯಾರೆಕ್ಟರ್ಸ್ ಇರುತ್ತೆ. ಸೊ ಫಸ್ಟ್ 5 ಕ್ಯಾರೆಕ್ಟರ್ಸ್ ಆಲ್ಫಾಬೆಟ್ಸ್ ಆಗಿರುತ್ತೆ, ನೆಕ್ಸ್ಟ್ 4 ಕ್ಯಾರೆಕ್ಟರ್ಸ್ ನಂಬರ್ಸ್ ಆಗಿರುತ್ತೆ, ಲಾಸ್ಟ್ 1 ಕ್ಯಾರೆಕ್ಟರ್ ಅನ್ನೋದೊಂದು ಚೆಕ್ ಡಿಜಿಟ್ ಆಗಿರುತ್ತೆ. ಸ್ಟಾರ್ಟಿಂಗ್ ಅಲ್ಲಿರೋ 5 ಆಲ್ಫಾಬೆಟ್ಸ್ ಅಲ್ಲಿ ಫಸ್ಟ್ 3 ಆಲ್ಫಾಬೆಟ್ಸ್ ಏನೂ ಮೀನಿಂಗ್ ಇಲ್ಲ. ಎ ಟು ಝೆಡ್ ಇಂದ ರ್ಯಾಂಡಮ್ ಆಗಿ ಯಾವ ಆಲ್ಫಾಬೆಟ್ ಆದ್ರೂ ಆಗಿರ್ಬೋದು. ಸೊ ಈಗ 4th ಆಲ್ಫಾಬೆಟ್ಗೆ ಬಂದ್ರೆ ನಾವ್ ಯಾರು ಹೆಚ್ಚಾಗಿ ನಮ್ಮ ಐಡೆಂಟಿಟಿನ ಹೇಳುತ್ತೆ. ಮೋಸ್ಟ್ ಆಫ್ ದ ಪ್ಯಾನ್ ಕಾರ್ಡ್ ಅಲ್ಲಿ ಪಿ ಅಂತ ಇರುತ್ತೆ, ಅಂದ್ರೆ ಪರ್ಸನ್ ಅಂತ ಅರ್ಥ. ಒಂದೊಂದು ಆಲ್ಫಾಬೆಟ್ಗೂ ಒಂದು ಡಿಫೈನ್ ಮಾಡುತ್ತೆ, ಕೆಳಗೆ ತೋರಿಸ್ತಿದ್ದೀನಲ್ಲ ಆ ತರ. ನೆಕ್ಸ್ಟ್ 5th ಆಲ್ಫಾಬೆಟ್ಗೆ ಬಂದ್ರೆ ಸರ್ನೇಮ್ದು ಫಸ್ಟ್ ಕ್ಯಾರೆಕ್ಟರ್ನ ಡಿನೋಟ್ ಮಾಡುತ್ತೆ. ನೆಕ್ಸ್ಟ್ 4 ನಂಬರ್ಸು ರ್ಯಾಂಡಮ್ ಆಗಿರುತ್ತೆ, ಎನಿ ನಂಬರ್ಸ್ ಬಿಟ್ವೀನ್ 0001 to 9999. ಸೊ ಲಾಸ್ಟಿಗೆ ಬಂದರೆ ಚೆಕ್ ಡಿಜಿಟ್ ಅಂತ. ಇದಂಗೆ ಯೂಸ್ ಆಗುತ್ತೆ ಅಂದರೆ ID ಆರ್ ಸ್ಪೆಷಲ್ ಫಾರ್ಮುಲಾ ಆರ್ ಅಲ್ಗಾರಿದಮ್ಸ್ನ ಯೂಸ್ ಮಾಡಿ ಬರುತ್ತೆ. ಸೆಕ್ಯೂರಿಟಿ ಪರ್ಪಸ್ ಅಂತ ಇಲ್ಲಿ ತನಕ ಆ ಫಾರ್ಮುಲಾ ಯಾರಿಗೂ ಗೊತ್ತಿಲ್ಲ. ಸೊ ಈ ವಿಡಿಯೋ ಆದಷ್ಟು ಶೇರ್ ಮಾಡಿ, ಯಾಕಂದರೆ ಈಸಿಯಾಗಿ ನಂಬರ್ಸ್ನ ಜ್ಞಾಪಕ ಇಟ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈ ಥರ ಕಾಂಟೆಂಟ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ.